ಕಾಂತಾರ ದೈವಕ್ಕೆ ಅಪಮಾನ ಮಾಡಿದಂತಹ ದೀಪಿಕಾ ಪತಿ ರಣವೀರ್ ಸಿಂಗ್ ರಿಷಬ್ ಶೆಟ್ಟಿಯನ್ನ ನಟನೆಯನ್ನ ಅಪಹಾಸ್ಯ ಮಾಡಿದ್ದರಿಂದ ಕರಾವಳಿಯಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಕಾಂತಾರ ದೈವಕ್ಕೆ ಅಪಮಾನ ಮಾಡಿದ ದೀಪಿಕಾ ಪತಿ ರಣವೀರ್ ಸಿಂಗ್ ರಿಷಬ್ ಶೆಟ್ಟಿಯ ನಟನೆಯನ್ನ ಅಪಹಾಸ್ಯ ಮಾಡಿರುವಂತದ್ದು ಕರಾವಳಿ ಜನರು ಭುಗಿಲೆದ್ದಿರುವಂತದ್ದು. IFFI ಈ ಒಂದು ವರದಿಯ ವೇದಿಕೆಯ ಮೇಲೆ ಅಣುಕು ಆಗಿರುವಂತದ್ದು. ರಿಷಬ್ ಶೆಟ್ಟಿಗೂ ಕೂಡ ಅವಮಾನ ಗೋವಾದಲ್ಲಿ ನಡೆದಿರುವಂತಹ IFFI ಕಾರ್ಯಕ್ರಮ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ರಣವೀರ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭುಗಿಲೆದ್ದಂತಹ ಆಕ್ರೋಶ. ಇದು ಪೋಸ್ಟಲ್ ಗಾರ್ಡ್ ಅಂತ ಹೇಳಿ ನೆಟ್ಟಿಗರು ಟೀಕೆಯನ್ನ ಮಾಡ್ತಾ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ನಟನೆಯನ್ನ ಅಣಗಿಸಿದಂತಹ ವಿಚಾರ ಸಂಚಲನವನ್ನ ಮೂಡಿಸಿದೆ. ದೈವಾರಾಧನೆ ಕರಾವಳಿ ಜನರ ಸಂಸ್ಕೃತಿ ವಿಶಿಷ್ಟ ಸಂಪ್ರದಾಯ ದೈವಾರಾಧನೆಯನ್ನ ಅವಮಾನ ಮಾಡಿದ್ದಾರೆ. ದೈವಾರಾಧನೆಯಿಂದಲೇ ಅರಳಿದ್ದು ರಿಷಬ್ ಶೆಟ್ಟಿ. ಕಾಂತಾರ ಸಿನಿಮಾ ಅಣಗಿಸಿರುವಾಗ ಪ್ರೇಕ್ಷಕರು ಕುಳಿತಿದ್ದಂತ ನಟ ರಿಷಬ್ ಶೆಟ್ಟಿ ಇದರರ್ಥ ಏನು ಅನ್ನೋದು ಸ್ವತಃ ರಿಷಬ್ ಶೆಟ್ಟಿಗೆ ಪ್ರತಿಕ್ರಿಯೆ ಕೊಟ್ಟ ಕ್ಲಾರಿಟಿ ಸಿಗುವಂಥದ್ದು. ಏನಾಯ್ತು ಕತೆ? ಬರೀ ಚಿತ್ರರಂಗ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗ ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಕೂಡ ಕಾಂತಾರ ಚಾಪ್ಟರ್ 1 ಚಿತ್ರ ಏನಿದೆ ಅದು ಬಹಳಷ್ಟು ಸಾಧನೆ ಮಾಡಿತ್ತು. ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ನ ಅಡಿಯಲ್ಲಿ ಮೂಡಿ ಬಂದಿರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸಾಧನೆ ಮಾಡಿತ್ತು. ಈ ವರ್ಷ ಅತಿ ಹೆಚ್ಚು ಗಳಿಸಿದಂತಹ ಸಿನಿಮಾ ಎನ್ನುವಂತಹ ಪಟ್ಟಿಗೆ ಬಂದಿದೆ. ಕನ್ನಡದ ಜನತೆ ವಿವಿಧ ಭಾಷೆಯಲ್ಲಿ ತೆರೆಕಂಡಿದ್ದಂತಹ ಎಲ್ಲ ಉತ್ತಮ ಪ್ರತಿಕ್ರಿಯೆಗಳು ಕೂಡ ಸಿಕ್ಕಿರುವಂಥದ್ದು. ಇನ್ನು ಸಿನಿಮಾ ಹಿಂದಿ ಆವೃತ್ತಿಯಲ್ಲಿ ಕಲೆಕ್ಷನ್ ಬಲು ಜೋರಾಗಿ ಇತ್ತು. ಟಾಲಿವುಡ್ನಲ್ಲಿ ಕಾಂತಾರ ಸಿನಿಮಾ ದೊಡ್ಡ ಮಟ್ಟದಲ್ಲಿಯೇ ಸದ್ದು ಮಾಡಿತ್ತು. ಬರೀ ಟಾಲಿವುಡ್ನ ಒಂದು ಬಾರಿ ಕನ್ನಡ ಚಿತ್ರರಂಗದತ್ತ ತಿರುಗು ನೋಡುವಂತೆ ಮಾಡಿರುವಂಥದ್ದು ಕಾಂತಾರ. ಇದು ನಮ್ಮ ಹೆಮ್ಮೆ ಆಗಿದೆ ಕೂಡ. ಕಾಂತಾರ ಸಿನಿಮಾದ ಸೂಪರ್ ಹಿಟ್ ಆಗಿರುವ ಬಳಿಕ ರಿಷಬ್ ಶೆಟ್ಟಿ ಅವರನ್ನ ಅನೇಕ ಪರಭಾಷಿಗರು ಸ್ಟಾರ್ಗಳು ಹೊಗಳಿದ್ದಾರೆ. ಕಾಂತಾರ ಸಿನಿಮಾದಲ್ಲಿ ಹಾಡಿ ಹೊಗಳಿದ್ದಾರೆ. ಜೊತೆಗೆ ಅನೇಕರು ರಿಷಬ್ ಶೆಟ್ಟಿ ಜೊತೆಗೆ ತಾವು ನಟಿಸಬೇಕು ಎನ್ನುವಂತಹ ಆಸೆ ಕೂಡ ಇದೆ ಅಂತ ಹೇಳಿ ಹೊರಹಾಕಿದ್ದಾರೆ. ಇದೀಗ ಮತ್ತೊಬ್ಬ ಸ್ಟಾರ್ ರಿಷಬ್ ಶೆಟ್ಟಿಗೆ ಹೇಳಿರುವಂತಹ ಮಾತು. ಗೋವಾದಲ್ಲಿ ಶುಕ್ರವಾರ ನಡೆದಂತಹ 56ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರಂಭದಲ್ಲಿ ಬೇರೆ ಬೇರೆ ಭಾಷೆಯ ಅನೇಕ ಸೆಲೆಬ್ರಿಟಿಗಳು ಸ್ಟಾರ್ಗಳು ಭಾಗವಹಿಸಿದ್ರು. ರಿಷಬ್ ಶೆಟ್ಟಿ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಈ ಸಮಯದಲ್ಲಿ ಟಾಲಿವುಡ್ನ ನಟ ರಣವೀರ್ ಸಿಂಗ್ ಕಾಂತಾರ ಸಿನಿಮಾವನ್ನ ಹಾಡಿ ಹೊಗಳಿದ್ದಾರೆ. ಜೊತೆಗೆ ಕಾಂತಾರ 3 ಯಾವಾಗ ಬರುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಅವರು ಹೊಗಳುವಂತಹ ಸಂದರ್ಭದಲ್ಲಿ ಅಣುಕು ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ. ಕಾಂತಾರ ಎನ್ನುವಂಥದ್ದು ಅದು ಸಿನಿಮಾದ ಅಂತಲ್ಲ, ದೈವದ ಒಂದು ಭಾಗವಾಗಿದೆ ಅಂತ ಹೇಳಿ ಅವರು ಹೇಳಿರುವಂಥದ್ದು. ಆ ಸಿನಿಮಾದ ವಿಚಾರವಾಗಿ ಮಾತನಾಡಬೇಕಾದ್ರೆ, ತಮ್ಮ ವಿಚಾರಗಳನ್ನು ಹೇಳಬೇಕಾದ್ರೆ ಅವಮಾನ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಸೊ ಆ ಒಂದು ಕಾರಣಕ್ಕಾಗಿ ಹೇಳಿರುವಂಥದ್ದು. ಅದರಲ್ಲೂ ಕೂಡ ಸಿಂಗ್ ಅವರು ಹೇಳಿರುವಂಥದ್ದು ಏನು ಅಂತಂದರೆ, ರಣವೀರ್ ಸಿಂಗ್ ಅವರು ಹೇಳಿರುವಂಥದ್ದು ಅಂತಂದರೆ, ಹೆಣ್ಣು ವೇಷ ಯಾವಾಗ ನಿಮ್ಮ ಮೈ ಮೇಲೆ ಬರುತ್ತೋ ಆಗ ಅದು ಅತ್ಯದ್ಭುತವಾಗಿತ್ತು ಅನ್ನೋದಕ್ಕೆ ಅವರು ಕೂಡ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ಅದು ಸ್ವಲ್ಪ ಅವಮಾನ ಆಗಿರೋ ದೃಷ್ಟಿಯಲ್ಲಿ ಕಾಣಿಸಿಕ್ತಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.